ತಾಯಿ ನೀವೆಷ್ಟು ಒಳ್ಳೆಯವರು. ಧನಶೇಖರ್ಗಿಂತ ನೀವೇ ಒಳ್ಳೆಯವರು. ಅವರು ಆಚೆ ಕಡೆ ದುಡಿತಾರೆ, ನೀವು ಮನೆ ಒಳಗೆ ದುಡಿತೀರಾ. ಆಚೆ ಕಡೆ ಬಿಡಿ, ಕಚ್ಚೆ ಕೂಡ ದುಡಿಯುತ್ತೆ. ಆದ್ರೆ ಮನೆ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ನಿಮ್ಗೆ ಗೊತ್ತು. ನಿಜ ಕಣಪ್ಪ, ಆದ್ರೆ ಈ ಮಾತನ್ನ ನಮ್ಮ ಯಜಮಾನ್ರು ಅರ್ಥ ಮಾಡ್ಕೊಳ್ಳಲ್ವೇ? ನೋಡಿ, ನಮ್ಮ ಮನೇಲಿ ಒಂದು ಮದುವೆ ಇದೆ, ತುಂಬಾ ಕೆಲಸಗಳಿರುತ್ತೆ. ಹಾಗಾಗಿ ಒಬ್ರು ಕೆಲಸಗಾರರು ಬೇಕಿತ್ತು. ಧನಶೇಖರ್ ಇದ್ದಿದ್ರೆ ನಾನು ಅವ್ರನ್ನೇ ಕೇಳ್ತಾ ಇದ್ದೆ. ಅಯ್ಯೋ, ಇದಳಲ್ಲ ಈ ಮೂದೇವಿ, ಇವಳನ್ನೇ ಕರ್ಕೊಂಡು ಹೋಗಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಳ್ಳಿ. ಮಾಡ್ಲಿಲ್ಲ ಅಂದ್ರೆ ಮಕ್ಕಕ್ಕೆ ಹೊಡಿರಿ. ಇಲ್ಲಕ್ಕ, ನಾನೆಲ್ಲೂ ಹೋಗಲ್ಲ. ಏಯ್, ಇಲ್ಲೇನ್ ಕೆಲ್ಸ? ಮದ್ವೆ ಮನೆ ಅಂದ್ಮೇಲೆ ಬೇಜಾನ್ ಕೆಲ್ಸಗಳಿರುತ್ತೆ, ಹೋಗು, ಅವ್ರಿಗೂ ಸಹಾಯ ಆಗುತ್ತೆ. ಮದುವೆ ಮನೆ ಹುಡುಗಿನ ಈ ತರ ಕರ್ಕೊಂಡು ಹೋದ್ರೆ ನೋಡಿ ಜನ ಮಕ್ ಹೋಗಿ ಅಲ್ವಾ? ಹೇಳಿ ಕೇಳಿ ಸಾವುಕಾರರ ಮದುವೆ. ಒಂದೊಳ್ಳೆ ಸೀರೆ ಉಡ್ಸಿ ಒಂದ್ ಸ್ವಲ್ಪ ಒಡವೆನ ಮೈ ಮೇಲೆ ಹಾಕಿ ಕಳ್ಸಿದ್ರೆ ಆಗ ನಮ್ ಪೈಕಿ ಅಂತ ಹೇಳ್ಕೊಳ್ಬಹುದು. ಕೆಲಸ ಮಾಡ್ಕೊಂಡು ಬಿದ್ದಿರ್ತಾಳೆ. ಸರಿ, ಹಾಗೆ ಆಗ್ಲಿ. ಒಂದ್ ಜೊತೆ ಬಳೆ, ಒಂದ್ ಜೊತೆ ಸರ, ಒಂದ್ ಜೊತೆ ಓಲೆ ಹಾಕಿ ಕಳಿಸ್ತೀನಿ. ಆದ್ರೆ ಹುಡುಗಿ ಒಡವೆ ಹುಷಾರಾಗಿ ಬಂದ್ ಮನೆಗೆ ಸೇರ್ಬೇಕು. ನೀವ್ ಏನು ಯೋಚನೆ ಮಾಡ್ಬೇಡಿ, ನಾಡೇನೆ ಕರ್ಕೊಂಡ್ ಬರ್ತೀನಿ. ಹುಡುಗಿ ಇಷ್ಟೊಂದು ಸುಂದರವಾಗಿದ್ದಾಳೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ಸೋಪ್ ಹಚ್ಚಿ ಸ್ನಾನ ಮಾಡಿಸಿದ್ರೆ ಕಂತ್ರಿ ನಾಯಿಗಳು ಜೂಳ್ ನಾಯಿ ತರ ಕಾಣುತ್ತೆ. ಹುಡುಗಿನ ನಾಡಿದ್ದೆ ಕರ್ಕೊಂಡು ಬರ್ತೀನಿ. ಕರ್ಕೊಂಡು ಬಂದ ತಕ್ಷಣ ಸೀರೆನ ಒಡವೆನ ಬಿಚ್ಚಿಸ್ಕೊಂಡ್ಬಿಡಿ. ಈಗಿನ ಕಾಲದಲ್ಲಿ ಯಾರನ್ನು ನಂಬಕ್ಕಾಗಲ್ಲ. ನಮ್ಮ ಯಜಮಾನ್ರು ಇದನ್ನೇ ಹೇಳ್ತಾರೆ. ಎಲ್ಲ ಕಳ್ ನನ್ ಮಕ್ಳು ಹುಣ್ಣು ಮುಂದೆನೆ ಮೋಸ ಮಾಡ್ತಾರೆ. ಹೌದಪ್ಪ, ನೀನ್ ಹೇಳಿದ್ ನಿಜ. ಕರ್ಕೊಂಡು ಹೋಗ್ಲಾ? ನೋಡಮ್ಮ, ಮದುವೆ ಮನೆಯಲ್ಲಿ ಸುಮ್ಮನೆ ಕೆಲಸ ಮಾಡ್ಕೊಂಡು ಇರಬೇಕು. ಭಟ್ರನ್ನ ಪರಿಚಯ ಮಾಡ್ಕೊಂಡು ನಾಡ್ಬೇಕು, ಚಿರೋಟಿ ಬೇಕು ಅಂತ ಗಲಾಟೆ ಮಾಡಿದ್ರೆ ಮಕ್ ಹೊಡೆದ್ಬಿಡ್ತೀನಿ. ಬಾ ಬಾ ಬಾ. ಬಹಳ ಒಳ್ಳೆ ಹುಡುಗ. ಯಾಕೆ ಹೆದರ್ಕೊಳ್ತಿದ್ಯಾ? ನಿಮ್ಗೆ ಗೊತ್ತಿಲ್ಲ, ನಾವಿನ್ನೂ ಅವ್ನ ಮನೆ ಹತ್ರನೇ ಇದೀವಿ. ಮನೆಗೆ ಹೋದ ತಕ್ಷಣ ಹೆಂಡತಿ ಎಲ್ಲ ವಿಷಯ ಹೇಳ್ಬಿಡ್ತಾಳೆ. ಅವ್ನ ಅದೇ ಬೈಕಲ್ ಬಂದ್ ನಮ್ಮನ್ನ ಹಿಡ್ದಾಕ್ತಾನೆ. ಬೇಗ ಬಾ, ಬಸ್ಸಲ್ಲಿ ಹೋಗೋಣ. ಮಧ್ಯಾಹ್ನ 3 ಗಂಟೆ ತನಕ ಬಸ್ ಇಲ್ಲ. ಇರೋದ್ 2 ಬಸ್, ಒಂದು ಬೆಳಿಗ್ಗೆ, ಇನ್ನೊಂದು ಮಧ್ಯಾಹ್ನ. ಹೀಗೆ ಕತೆ ಹೊಡಿತಾ ನಿಲ್ತೀವಿ, ಇಲ್ಲ ನನ್ ಜೊತೆ ಬರ್ತೀಯಾ? ಬೇಗ ಬಾ. ಶಾಲಿನಿ, ತಗೋ ಜ್ಯೂಸು. ಒಂದ್ ಅಂಗಡಿಗೆ ಹೋಗಿದ್ದೆ, ಹೊಡ್ಕೊಂಡ್ ಬಂದೆ. ಮಜಾ ಮಾಡು. ಅಲ್ಲ ರೀ, ದಿನ ಒಂದೊಂದ್ ಕಡೆ ಓಸಿಯಾಗಿ ಹೊಡ್ಕೊಂಡ್ ಬರ್ತಿರಲ್ಲ, ಸಿಗಾಕೊಂಡ್ಬಿಟ್ರೆ ಏನ್ ಮಾಡೋದು? ಹುಡ್ದಾಗಿಂದ ಇದೇ ಕಸುಬ್ ಮಾಡ್ತಾ ಇದ್ದೀನಿ, ಯಾವತ್ತೂ ಸಿಕ್ಕಾಕೊಂಡಿಲ್ಲ. ಇವತ್ತು ಸಿಕ್ಕಾಕೊಂಡ್ಬಿಡ್ತೀನ? ಪ್ರೇಮ ಅವಳಿಲ್ಲ, ಮದ್ವೆಗೆ ಹೋಗಿದ್ದಾಳೆ. ನೀನು ಮದ್ವೆ ಕಳಿಸ್ತೀಯ? ಯಾರ ಜೊತೆ ಕಳಿಸ್ದೆ? ಯಾಕೆ ಕಳಿಸ್ದೆ? ಅದೇ ನಿಮ್ ಫ್ರೆಂಡ್ ಪಾಂಡುರಂಗ ಅಂತಿದ್ರಲ್ಲ, ಅವರು ನಿಮ್ಮನ್ನ ಹುಡ್ಕೊಂಡು ಮನೆಗ್ ಬಂದಿದ್ರು. ಕೊಳಾಯಿನೂ ರಿಪೇರಿ ಮಾಡಿದ್ರು ಫ್ರೀ ಆಗಿ. ಅದ್ಯಾಕೆ? ಅದೇನೋ ಹರಕೆ ಅಂದ್ರಪ್ಪ. ಆಮೇಲೆ ಮದ್ವೆ ಮನೆಗೆ ಪ್ರೇಮನ ಹಾಗೆ ಕಳ್ಸಕ್ ಆಗುತ್ತೇನ್ರಿ? ಅದಕ್ಕೆ ರೇಷ್ಮೆ ಸೀರೆ ಉಡ್ಸಿ ಒಂದಷ್ಟು ಒಡವೆಗಳನ್ನ ಹಾಕಿ ಕಳ್ಸಿದೀನಿ.